ಈ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತಂದರೆ ತುಂಬ ಆಳವಾದ ನಿದ್ದೆ, ತುಂಬ ಡೀಪ್ ಸ್ಲೀಪ್ ಅದು. ಅಂದರೆ ಆ ಟೈಮಲ್ಲಿ ಏನಂತಂದರೆ ಬಾಡಿ ಬಂದು ಬೇಸ್ ಲೈನಲ್ಲಿರುತ್ತೆ, ಹಾರ್ಟ್ ರೇಟು ತುಂಬ ನಿಧಾನ ಇರುತ್ತೆ, ಬ್ರೀದಿಂಗ್ ತುಂಬ ರೆಗ್ಯುಲರ್ ಆಗಿ ತುಂಬ ನಿಧಾನಕ್ಕಿರುತ್ತೆ. ಅಂದರೆ ಇಡೀ ಬಾಡಿ ಕಂಪ್ಲೀಟಾಗಿ ರೆಸ್ಟ್ ಮಾಡ್ತಾ ಇರುತ್ತೆ. REM ಸ್ಲೀಪ್ ಅಂತಂದರೆ ಏನು ಅಂತಂದರೆ ದೇಹದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ರೀದಿಂಗ್ ಜಾಸ್ತಿ ಆಗುತ್ತೆ, ಕಣ್ಣು ಗುಡ್ಡೆಗಳೆಲ್ಲ ಆಡುತ್ತೆ. ಸೊ ಈ ಸೈಕಲ್ ಇರುತ್ತೆ ಮಲಗಬೇಕಾದ್ರೆ. ನಾನ್ REM ಇಂದ REMಗೆ ಬರುತ್ತೆ, ಮತ್ತು REM ಇಂದ ನಾನ್ REMಗೆ ಹೋಗುತ್ತೆ. ಇದೊಂದು ಸೈಕಲ್. ಇದು ಸಾಕಷ್ಟು ಸ್ಲೀಪ್ ಸ್ಟಡಿ ಎಲ್ಲ ಮಾಡಿರೋದಿದೆ. ಸೊ ಈ ಸೈಕಲಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ತೊಂದರೆಗಳು ಬರುತ್ತೆ. ಹೇಗೆ ಒಂದು ಖುಷಿ ಕೊಟ್ಟಂಥ ಕನಸಿನ ಬಗ್ಗೆ ಹೇಳಿದ್ನೋ ಅದೇ ಥರ ಸಾಕಷ್ಟು ಜನರಿಗೆ ಕೆಟ್ಟ ಕನಸು ಬರುತ್ತೆ, ಒಳ್ಳೆ ಕನಸು ಬರುತ್ತೆ. ಡಸ್ ಇಟ್ ಡಿಪೆಂಡ್ ಆನ್ ಯಾವುದಾದ್ರೂ ಒಂದು ಫ್ಯಾಕ್ಟರ್, ಲೈಕ್ ಇವತ್ತು ನನ್ನ ದಿನ ಹೇಗಿತ್ತು ಅನ್ನೋದ್ರ ಮೇಲೆ ನನ್ನ ಕನಸಿನ ಕ್ವಾಲಿಟಿ, ಅಥವಾ ನನ್ನ ನಿದ್ದೆ ಲಾಸ್ಟ್ ಕಪಲ್ ಆಫ್ ಡೇಸಲ್ಲಿ ಅದರ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಮೇಲೆ ನನ್ನ ಕನಸಿನ ಕ್ವಾಲಿಟಿ ಏನಾದರೂ ಡಿಪೆಂಡ್ ಆಗುತ್ತಾ? ಕನಸು ಕಾಣಬೇಕಾದ್ರೆ ಬ್ರೈನಿನ ಆ ಪಾರ್ಟು ಕಮ್ಮಿ ಆಕ್ಟಿವಿಟಿ ಇರುತ್ತೆ. ಇಟ್ ಈಸ್ ಡಾಕ್ಯುಮೆಂಟೆಡ್. ಓಕೆ ಓಕೆ. ಸೊ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಸ್ ಸ್ಲೋ, ಅದರ ಆಕ್ಟಿವಿಟಿ ಕಮ್ಮಿ. ಮತ್ತು ಮಿದುಳಿನ ಅಮಿಗ್ಡಲಾ ಆ್ಯಂಡ್ ಹಿಪ್ಪೋಕ್ಯಾಂಪಸ್ ಅಂತ ಹೇಳಿ 2 ಸಣ್ಣ ಜಾಗಗಳಿದ್ದಾವೆ. ದೇ ಆರ್ ಪ್ರೈಮಿವಲಿ ಕನ್ಸರ್ನ್ಡ್ ವಿತ್ ಮೆಮೊರಿ ಆ್ಯಂಡ್ ಇಮೋಷನ್ಸ್. ಸೊ ಕನಸಿನ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು, 1 ಮೆಮೊರಿ ಆ್ಯಂಡ್ ಇಮೋಷನ್. ಸೊ ಇವೆರಡೂ ಸೇರಿಕೊಂಡು ಬರೋವಂಥದ್ದು. ಸರ್, ಆಮೇಲೆ ಈ ನಿದ್ದೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಎಚ್ಚರ ಆಗೋದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಕೆಲವ್ರಿಗೆ ಒಂದು ಪಿನ್ ಡ್ರಾಪ್ಗೂ ಎಚ್ಚರ ಆಗ್ಬಿಡುತ್ತೆ, ಇನ್ನು ಕೆಲವ್ರಿಗೆ ಎಷ್ಟು ಜೋರಾಗಿರೋ ಸದ್ದುಗೂ ಎಚ್ಚರ ಆಗಲ್ಲ. ವಾಟ್ ಕುಡ್ ಬಿ ದ ರೀಸನ್ ಇದಕ್ಕೆ? ಮೆಡಿಕಲ್ ಯಾವ ಕ್ಯಾಟಗರಿ ಅದರಲ್ಲಿ? ಸಣ್ಣ ಸೌಂಡ್ಗೂ ಎಚ್ಚರ ಆಗುತ್ತೆ, ಆಮೇಲೆ ನಿದ್ದೆ ಬರಲ್ಲ. ಹೌದು, ಎಚ್ಚರ ಆಗ್ಬಿಟ್ರೆ ನಿದ್ದೆ ಬರಲ್ಲ. ಸಾಕಷ್ಟು ಜನ ಹೇಳಿರೋದು ಕೇಳಿದ್ದೀನಿ ನಾನು. ಐ ಆಮ್ ಎ ವೆರಿ ಡೀಪ್ ಸ್ಲೀಪರ್. ಓಕೆ. ನನ್ನ ಪ್ರೊಫೆಷನಲ್ ಏನು ಅಂತಂದರೆ ರಾತ್ರಿ ಇಡೀ ಕಾಲ್ಸ್ ಬರುತ್ತೆ. ಎಷ್ಟೊಂದು ಸಲ ರಾತ್ರಿ 1 ಗಂಟೆ 2 ಗಂಟೆಗೆ ಫೋನ್ ಮಾಡಿ ಈ ಥರ ತೊಂದರೆ ಇದೆ, ಈ ಥರ ಆಗಿದೆ, ಒಂದು ಸ್ಕ್ಯಾನ್ ಕಳಿಸಿರ್ತಾರೆ ಯಾರು, ಇದಕ್ಕೆ ಎಮರ್ಜೆನ್ಸಿ ಸರ್ಜರಿ ಬೇಕಾ ಬೇಡವಾ, ಏನು ಮಾಡಬೇಕು ಅಂತ. ಹೆಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ನೋಡಿರ್ತೀನಿ, ಹೇಳಿರ್ತೀನಿ, ಕರೆಕ್ಟಾಗೂ ಹೇಳಿರ್ತೀನಿ, 2 ಮಿನಿಟ್ಸಲ್ಲಿ ವಾಪಸ್ ಡೀಪ್ ಸ್ಲೀಪ್. ವಾವ್. ಓಕೆ. ಐ ನೋ ಇಟ್ಸ್ ಎ ಗಿಫ್ಟ್. ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಲೂಸ್ ಇಟ್. ಯಾವಾಗ ಅದು ಹೋಗುತ್ತೆ ಗೊತ್ತಿಲ್ಲ, ಹೋದ್ಮೇಲೆ ತೊಂದರೆ ಆಗುತ್ತೆ. ಬಟ್ ಅದು ವೆರಿ ಸಬ್ಜೆಕ್ಟಿವ್. ನೀವು ಎಷ್ಟು ಸೆನ್ಸಿಟಿವ್ ಇದ್ದೀರಾ, ನಿಮ್ಮ ಪರ್ಸೆಪ್ಷನ್ ಎಷ್ಟು ಸೆನ್ಸಿಟಿವ್ ಇದೆ, ಯಾವುದಕ್ಕೆ ಎಚ್ಚರ ಆಗುತ್ತೆ, ವಾಪಸ್ ಯಾಕೆ ನಿದ್ದೆ ಬರಲ್ಲ, ಇಟ್ಸ್ ವೆರಿ ಸಬ್ಜೆಕ್ಟಿವ್. ಅದನ್ನು ಟ್ರೀಟ್ ಮಾಡೋದು ತಪ್ಪು. ಅದು ಇರೋದೇ ಹಾಗೆ, ನೀವು ಯು ಆರ್ ಬಿಲ್ಟ್ ಲೈಕ್ ದಟ್. ಎಷ್ಟೊಂದು ಸಲ ನಾನು ನೋಡಿದ್ದೀನಿ, ಎಷ್ಟೋ ತಾಯಂದರು ಮಗು ಹುಟ್ಟಿದ ಹೊಸರಲ್ಲಿ ಮಗುವಿನ ಸಣ್ಣ ಸೌಂಡ್ಗೂ ಹೇಳ್ತಾರೆ, ಇದರ್ ಸೋ ಸೆನ್ಸಿಟಿವ್ ಟು ಇಟ್. ಬೇರೆ ಯಾರಿಗೂ ಎಚ್ಚರ ಆಗಲ್ಲ, ಅವಳಿಗೆ ಮಾತ್ರ ಗೊತ್ತಿರುತ್ತೆ ಮಗು ಎತ್ತು ಅದಕ್ಕೇನೋ ತೊಂದರೆ ಇದೆ ಅಂತ. ಮಗು ದೊಡ್ಡದಾದ್ಮೇಲಿಂದ ಗ್ರ್ಯಾಜುವಲ್ ಆಗಿ ದೇ ಲೆಟ್ ಇಟ್ ಗೋ. ಸೊ ಅದೇ ರೀತಿ ಸಾಕಷ್ಟು ಇದೆ. ನನಗೇನು ಅಂತಂದರೆ ನನ್ನ ಫೋನ್ ರಿಂಗ್ ಟೋನ್ ಏನಿದೆ, ಆಲ್ಮೋಸ್ಟ್ 12 ವರ್ಷದಿಂದ ಅದೇ ರಿಂಗ್ ಟೋನ್. ಅದೊಂದಕ್ಕೆ ನಾನು ಹೇಳೋದು, ಮೈ ಬ್ರೈನ್ ಇಸ್ ಯೂಸ್ ಟು ದ್ಯಾಟ್. ಬೇರೆ ಯಾರು ಫೋನ್ ಎಷ್ಟು ಜೋರಾಗಿ ಹೊಡ್ಕೊಂಡ್ರು ನಾನು ಹೇಳೋದಿಲ್ಲ. ಬಟ್ ನನ್ನ ಫೋನ್ ವಿತಿನ್ 2 ರಿಂಗ್ಸ್ ಐ ವಿಲ್ ಬಿ ಅಪ್. ಸೊ ಇಟ್ಸ್ ಆಲ್ ಕಂಡೀಷನ್. ಸರ್, ಆಮೇಲೆ ಕನಸುಗಳ ಬಗ್ಗೆ ಮಾತಾಡ್ತಾ, ಒನ್ ಆಫ್ ದ ಸ್ಟಡಿ, ಸ್ಲೀಪ್ ಸ್ಟಡಿ ವಿಚ್ ಸೇಸ್ ಸುಮಾರಷ್ಟು ಜನರಿಗೆ ಆಬ್ವಿಯಸ್ಲಿ ಕಲರಲ್ಲಿ ದೇ ಡ್ರೀಮ್, ಕನಸುಗಳು ಬಣ್ಣ ಬಣ್ಣವಾಗಿ ಕಾಣುತ್ತೆ. ಒಂದು 10 to 12% ಆಫ್ ದೆಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರನೇ ಕನಸು ಬೀಳುತ್ತಂತೆ. ಇದು ಯಾಕಿರಬಹುದು? ಕನಸು ಅನ್ನೋದೇ ಬಣ್ಣದ ಲೋಕ ಅಲ್ವಾ? ಹೌದು. ಹಾಗೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಏನು ಅಂತಂದರೆ ನೀವು ಕಣ್ಣಿಂದ ನೋಡ್ತಾ ಇಲ್ಲ, ಸೊ ಅದರಲ್ಲಿ ಬಣ್ಣ ಹಚ್ಚಿದೆಯಾ ಬಣ್ಣ ಹಚ್ಚಿಲ್ವಾ ಅನ್ನೋದು ಅದು ಎಂಟೈರ್ಲಿ ಅವರ ಒಂದು ಮನಸ್ಸಿನ ಆಟ. ಅದು ಕೆಲವೊಂದ್ಸಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣುತ್ತೆ, ಕೆಲವೊಂದ್ಸಲ ಕಲರ್ ಹಚ್ಚಿ ಕಾಣಬಹುದು, ಕೆಲವೊಂದ್ಸಲ ಕಾಣದೇ ಇರಬಹುದು. ಬಿಕಾಸ್ ಐ ಡೋಂಟ್ ರಿಮೆಂಬರ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೀಮ್. ಅಲ್ಲ, ಡ್ರೀಮ್ಸೇ ನೆನಪಿರಲ್ಲ ನೀವು ಹೇಳಿದ ಹಾಗೆ. ಸರ್, ಮತ್ತೊಂದು ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್, ವಿಜುವಲಿ ಚಾಲೆಂಜಿಂಗ್ ಆಗಿರೋರ್ಗೂ ಕನಸುಗಳು ಬೀಳುತ್ತೆ ಅಂತ. ಯಾಕಂದರೆ ನೀವು ಆಗಲೇ ಹೇಳ್ತಾ ಇದ್ರಿ ಕನಸಿನ ಬಗ್ಗೆ ಮಾತಾಡ್ತಾ, ನಾವು ಏನು ನೋಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೆ, ಅದ್ರ ಮೇಲೆ ಕನಸುಗಳು ಫಾರ್ಮ್ ಆಗುತ್ತೆ ಅಂತ. ನಿಜವಾಗ್ಲೂ ಇಟ್ ಇಸ್ ಸರ್ಪ್ರೈಸಿಂಗ್ ಅಲ್ವಾ ಸರ್, ದಟ್ ಕಣ್ಣು ಕಾಣಿಸದೇ ಇದ್ರೂ ಅವ್ರಿಗೂ ಕನಸುಗಳು ಬರುತ್ತೆ. ಅಂದರೆ ಕನಸಿಗೆ ಕಣ್ಣು ಕಾಣಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಕನಸು ಬೀಳಬೇಕಾದ್ರೆ ನಿಮ್ಮ ಕಣ್ಣಿನ ಕೆಲಸ ಆಗ್ತಾ ಇಲ್ಲ. ಈಗ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಯಾರೋ ಹಿಂಗೆ ನೋಡ್ತಾ ಹೇಳಿದ್ದು, ಈಗ ನೀವು ಒಂದು ವಸ್ತುನ ನೋಡ್ತೀರಾ, ಈಗ ಒಂದು ಪೆನ್ ಇದೆ ಮುಂದೆ ನೋಡ್ತೀರಾ, ಆ ಪೆನ್ನನ್ನು ಎಲ್ಲಿ ನೋಡ್ತಿರೋದು ನೀವು? ನನ್ನ ಕಣ್ಣಿಂದ. ಅದೇ ಅಲ್ವಾ ತಪ್ಪು? ಪೆನ್ನನ್ನು ನೋಡ್ತಾ ಇರೋದು ನಿಮ್ಮ ಮೆದುಳು. ಕಣ್ಣು ಅನ್ನೋದು ಒಂದು ಕಿಟಕಿ, ಕಣ್ಣು ಅನ್ನೋದು ಒಂದು ಕ್ಯಾಮ್ರಾ ಅಷ್ಟೇ. ಕಣ್ಣಿಗೆ ನೋಡುವ ಶಕ್ತಿ ಇಲ್ಲ. ಹೊರಗಡೆಯಿಂದ ಬರೋ ಏನು ಬೆಳಕಿದೆ ಅದನ್ನು ತಗೊಂಡು ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡಿ ಅದನ್ನು ಮೆದುಳಿಗೆ ತಲುಪಿಸೋದು ಅದ್ರ ಕೆಲಸ.
ಕಣ್ಣಿಗೆ ನೋಡುವ ಶಕ್ತಿ, ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಣ್ಣಿಗಿಲ್ಲ. ಕಣ್ಣು ಅಂತಕ್ಕಂಥದ್ದು ಬರೀ ಒಂದು ನೋಡುವ ಒಂದು ಸಾಧನ. ಇಟ್ ಈಸ್ ಎನ್ ಇಂಟರ್ಮೀಡಿಯರಿ. ವಸ್ತುಗೂ ಮಿದುಳಿಗೂ ಮಧ್ಯ ಇರತಕ್ಕಂಥ ಒಂದು ಅಂಗ ಅಷ್ಟೇ. ನೋಡ್ತಾ ಇರೋದು ನಿಮ್ಮ ಮಿದುಳು. ಈಗ ನಾನೇ ಆ ಪೆನ್ನು ನೋಡ್ತು ಅಂದರೆ ನಾನು ಬೇರೆ ಥರ ಅರ್ಥ ಮಾಡ್ಕೋಬೋದು, ನೀವು ನೋಡ್ತು ಅಂತಂದರೆ ನಿಮಗದರ ಅರ್ಥ ಬೇರೆ ಥರ ಆಗ್ಬೋದು. ಹಾಗಾದರೆ ಇವಾಗ ನೋಡ್ತಾ ಇರೋದು ಯಾರು? ಸೊ ಹಾಗಾಗಿ ದೃಷ್ಟಿ ಇಲ್ಲದೆ ಇರೋರು ಕೂಡ ಧಾರಾಳವಾಗಿ ಕನಸು ಕಾಣ್ಬೋದು. ಓಕೆ, ಇವಾಗ ದೃಷ್ಟಿ ಇಲ್ಲದೆ ಇರೋರಿಗೆ ರಿಯಲ್ ವರ್ಲ್ಡಲ್ಲಿ ಏನು ನಡೀತಿದೆ ಕಾಣಿಸ್ತಿಲ್ಲ, ಬಟ್ ಕನಸಲ್ಲಿ ನಡೆಯೋದು ಕಾಣಿಸ್ತಿದೆಯಾ? ಕನಸಲ್ಲಿ ನಡೆಯೋದು ಖಂಡಿತ. ಅದಕ್ಕೆ ತಾನೇ ವಾಪಸ್ ಹೇಳ್ತಾ ಇದ್ದಾರೆ ನಮಗೆ ಕನಸು ಬೀಳ್ತಾ ಇದೆ ಅಂತ. ದೃಷ್ಟಿ, ಬಾಹ್ಯ ಜಗತ್ತಿಗೆ ದೃಷ್ಟಿ ಇಲ್ಲದೆ ಹೋದ್ರು ಆ ದೃಷ್ಟಿ ಇಲ್ಲದೆ ಇರೋ ಒಂದು ಮನಸ್ಸಿನಲ್ಲಿ ಬಾಹ್ಯ ಜಗತ್ತು ಈ ರೀತಿ ಇದೆ ಅನ್ನೋ ಒಂದು ಚಿತ್ರಣ ಇರುತ್ತೆ. ಈ ವ್ಯಕ್ತಿಯ ಒಂದು ವಾಯ್ಸ್ ಕೇಳಿ, ಈ ವ್ಯಕ್ತಿಯನ್ನ ಮುಟ್ಟು ನೋಡಿ, ಅಥವಾ ಈ ವಸ್ತುವನ್ನು ನೋಡಿ, ಈ ವಸ್ತುವಿನ ಬಗ್ಗೆ ಈ ರೀತಿ ಇರಬಹುದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ತೀರಾ ಕಲ್ಪನೆನೇ ಇಲ್ಲದೆ ಮನಸ್ಸು ಖಾಲಿ ಇರ್ತಕ್ಕಂಥವ್ರು ಇರೋದು ತುಂಬಾ ಕಷ್ಟ. ಆ ಥರ ಇರೋ ಸಾಧ್ಯತೆನೇ ಇಲ್ಲ. ಸೊ ಆ ಒಂದು ಕಲ್ಪನೆ ಮನಸ್ಸಿನಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿಯ ಲೋಕ ಆ ರೀತಿ ಇರುತ್ತೆ. ಸೊ ಈಗ ಎಷ್ಟೊಂದು ಸಲ ಕಂಪ್ಲೀಟಾಗಿ ಕಣ್ಣಿಲ್ಲದೆ ಕಣ್ಣು ಬಂದವರಿಗೆ ಓ ಇದು ಈ ಥರ ಇತ್ತಾ, ನಾನು ಬೇರೆ ಥರನೇ ಇತ್ತು ಅಂತ ಅಂದ್ಕೊಂಡಿದ್ದೆ ಅನ್ನೋ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ಅವನ ಮನಸ್ಸಿನ ಒಂದು ಚಿತ್ರಣ ಒಂದು ವಿಷಯದ ಬಗ್ಗೆ ಒಂದು ಥರ ಇರಬಹುದು, ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಒಂದು ಚಿತ್ರಣ ಒಂಥರ ಇರ್ಬೋದು, ಒಂದು ಸಿಚುವೇಶನಿನ ಬಗ್ಗೆ ಒಂದು ಚಿತ್ರಣ ಒಂಥರ ಇರಬಹುದು, ಅಥವಾ ಗೊತ್ತಿರುತ್ತೆ, ಯಾರೋ ಒಬ್ಬರು ಹೇಳಿದ್ದಿರ್ಬೋದು ಇದು ಈ ರೀತಿ ಇದೆ, ಇದು ಈ ರೀತಿ ಇದೆ, ಇದು ನೋಡೋಕೆ ಈ ಥರ ಇದೆ ಅಂತ. ಸೊ ಅದರ ಒಂದು ಚಿತ್ರಣ ಅಂತ ಮನಸ್ಸಲ್ಲಿ ಖಂಡಿತ ಇರುತ್ತೆ. ಅದನ್ನು ಆಧಾರಿತವಾಗಿ ಕನಸು ಖಂಡಿತ ಬೀಳ್ಬೋದು. ಕರೆಕ್ಟ್. ಆ್ಯಂಡ್ ಅನದರ್ ಬ್ಯೂಟಿ ಆಫ್ ಡ್ರೀಮ್ ನಾನು ಅನಲೈಸ್ ಮಾಡಿರೋ ರೀತಿಯಲ್ಲಿ ಸರ್, ಇವಾಗ ಮೊನ್ನೆ ನನ್ನ ಮಗಳು ಹೇಳ್ತಿದ್ಲು, ಅಮ್ಮ ಒಂದು ಡಾಲ್ಫಿನ್ ಇತ್ತು ನನ್ನ ಕನಸಲ್ಲಿ ಅಂತ. ಐ ಥಿಂಕ್ ನಾವು ಮೆಚೂರ್ ಆಗ್ತಿದ್ದ ಹಾಗೆ ನಮ್ಮ ಅನುಭವಗಳಿಗೆ ತಕ್ಕಂಥ ಕನಸು ಬರುತ್ತೆ. ಇವಾಗ ನಾನು ಕನಸಲ್ಲಿ ರಾಜಕುಮಾರಿ ಆಗಿರೋ ಹಾಗೆ ನನಗೆ ಕನಸು ಬರಬಹುದು, ಆದರೆ ನಾನು ಚಿಕ್ಕ ಹುಡುಗಿ ಆಗಿರೋ ಹಾಗೆ ಬರಲ್ಲ. ಐ ಥಿಂಕ್ ವಿ ಆರ್ ಆಲ್ಸೋ ಲಿವಿಂಗ್ ಇನ್ ಕನಸು ಬೀಳುವ ಕನಸಿನ ಒಂದು ಪರಿವಿಧಿ ಏನಂತಂದ್ರೆ ಅನುಭವಗಳು ತುಂಬಾ ಅದ್ರ ಮೇಲೆ ಪ್ರಭಾವ ಬೀಳತ್ತೆ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಇವತ್ತಿನ ದಿನ ಆಗಿದ್ದಿರಲಿ, ಅದರ ಒಂದು ತುಂಬಾ ದೊಡ್ಡ ಇಂಪ್ರೆಷನ್ ಕನಸಿನ ಮೇಲೆ ಇದ್ದೇ ಇರುತ್ತೆ. ಎರಡನೇದಾಗಿ ಕನಸು ಅಂತಕ್ಕಂಥದ್ದು ಇಟ್ ಈಸ್ ಆಲ್ವೇಸ್ ಇನ್ ಫಸ್ಟ್ ಪರ್ಸನ್. ನೀವು ಹೊರಗಡೆ ಕೂತ್ಕೊಂಡು ನಿಮ್ಮನ್ನ ನೀವೇ ಕನಸಲ್ಲಿ ನೋಡ್ಕೊಳ್ಳಲ್ಲ, ನಮ್ಮ ಅನುಭವ. ಕನಸು ಅನ್ನೋದು ನನ್ನ ಅನುಭವ, ನಾನು ಇದ್ದೆ ಕಥೆಯಲ್ಲಿ. ಕರೆಕ್ಟ್ ಅಲ್ವಾ? ನಾನಿದ್ದೆ ಕಥೆಯಲ್ಲಿ ನಾನು ಇದ್ದೆ, ನನಗಾಯಿತು. ಸೊ ಕನಸು ಅನ್ನೋದು ಎಲ್ಲ ನನ್ನ ಮೇಲೆ ಕೇಂದ್ರೀಕೃತವಾಗಿರತಕ್ಕಂಥ ಒಂದು ವಿಷಯ. ಸರ್ ಇನ್ನೊಂದು, ನೀವು ಇದು ಟ್ರೈ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಐ ಹ್ಯಾವ್ ಆಲ್ವೇಸ್ ಟ್ರೈಡ್ ಕನಸಿನಲ್ಲಿ ಕನಸು ಅಂತ ಹೇಳಕ್ಕಾಗಲ್ಲ ನಾವು. ಅಲ್ಲ, ಕನಸಿನಲ್ಲಿ ಕನಸು ಅಂತದ್ದು ನೀವು ಇನ್ಸೆಪ್ಷನ್ ನೋಡಿ ಹೇಳ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ, ನಾನು ಇನ್ಸೆಪ್ಷನ್ ನೋಡಿಲ್ಲ. ನೀವು ಇನ್ಸೆಪ್ಷನ್ ಅಂತ ಒಂದು ಮೂವಿ ಇದೆ. ಓಕೆ ಓಕೆ. ಸೊ ಇನ್ಸೆಪ್ಷನ್ ನ ಮೂವಿನ ಒಂದು ಬೇಸಿಕ್ ಕಥೆ ಏನು ಅಂದ್ರೆ, ಕನಸು, ಆ ಕನಸಿನ ಒಳಗೆ ಒಂದು ಕನಸು, ಆ ಕನಸಿನ ಒಳಗೆ ಇನ್ನೊಂದು ಕನಸು ಅಂತ. ಇಟ್ ಇಸ್ ಡಿಫರೆಂಟ್ ಸ್ಟೇಟ್ಸ್ ಆಫ್ ಇದು. ಎಷ್ಟೊಂದ್ಸಲ ಇವಾಗೆಲ್ಲ ಡ್ರೀಮ್ ಹೀಲಿಂಗ್ ಅಂತೆಲ್ಲ ಮಾಡ್ತಾರೆ. ಕನಸಿಗೆ ಕರ್ಕೊಂಡು ಹೋಗಿ ನಿಮ್ಮ ಸಾಕಷ್ಟು ಸುಪ್ತ ಮನಸ್ಸಿನ ವಿಷಯಗಳನ್ನ ನಾವು ಹೀಲ್ ಮಾಡ್ತೀವಿ, ಅಥವಾ ಒಳ ಮನಸ್ಸಿನ ವಿಷಯಗಳನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೆಲ್ಲ ಇದೆ. ಬೇಸಿಕ್ ಏನು ಅಂತಂದ್ರೆ, ಕನಸಿನ ಮುಖ್ಯ ಪಾತ್ರಧಾರಿ ನೀವು ಯಾವತ್ತೂ ಕೂತ್ಕೊಂಡು ನೀವು ಓಡಾಡ್ತಾ ಇರೋದನ್ನ ಕನಸಲ್ಲಿ ನೋಡಲ್ಲ, ನೀವು ಓಡಾಡ್ತಿರ್ತೀರಾ, ಅದ್ರ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಅನುಭವಗಳು ಅದ್ರ ಮೇಲೆ ತುಂಬ ಇರುತ್ತೆ. ಈಗ ಹೆಂಗೆ ಅಂತಂದರೆ, ಹೊರಗಣ್ಣು ಹೇಗಿದೆಯೋ ಒಳಗಣ್ಣು ಅಂತ ಒಂದಿರುತ್ತೆ. ನಿಮ್ಮ ಬಗ್ಗೆ ನಿಮಗೆ ಒಂದು ಇಂಪ್ರೆಷನ್ ಇರುತ್ತೆ ಮನಸ್ಸಲ್ಲಿ. ಆ ಒಂದು ಇಂಪ್ರೆಷನ್ ಆಧಾರಿತವಾಗಿ ಕನಸು ಓಡುವಂಥದ್ದು. ನಿಮ್ಮ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಬಗ್ಗೆ ಇರುವಂಥ ಇನ್ಸೆಕ್ಯೂರಿಟೀಸ್ ನಿಮಗೆ ಏನು, ಬೇರೆಯವರು ಗೊತ್ತಿಲ್ಲದೆ ಇರೋದು, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆಯಾಗುವಂಥ ವಿಷಯ ಏನು, ಅದು ಇರುತ್ತೆ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ವಿಷಯ ಆಗೋದ್ರೆ ಸದ್ಯ, ಆಗದೇ ಇದ್ರೆ ಸಾಕಪ್ಪ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಕನಸಿನೆಲ್ಲ ಅದು ಆಗೋದಾಗ ಕನಸು ಬರುತ್ತೆ, ಅಯ್ಯೋ ಹಿಂಗೆ ಆಯ್ತಲ್ಲ ಅನ್ನೋ ಭಯ ಇರುತ್ತೆ. ಸೊ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ವಿಷಯಗಳು ಕನಸಲ್ಲಿ ಬರ್ತಾ ಇರುತ್ತೆ. ಅದೇ ಹೇಳಿದ್ದು ನಾನು, ಲಾಜಿಕ್ ಇರಲ್ಲ ಕನಸಿಗೆ, ಅದ್ರ ಬಗ್ಗೆ ಸಾಕಷ್ಟು ಬರುತ್ತೆ. ಎಲ್ಲ ಕನಸುಗಳು ಜ್ಞಾಪಕ ಇರೋದಿಲ್ಲ. ಹೌದು, ಪ್ರತಿಯೊಬ್ಬೊಬ್ರಿಗೂ ಅವರ ಅನುಭವಕ್ಕೆ ತಕ್ಕಂಥ ಕನಸುಗಳು ಬರುತ್ತೆ. ಬಟ್ ಯೂನಿವರ್ಸಲಿ ಒಂದು ಕನಸು ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಇಸ್ ದಿ ಮೋಸ್ಟ್ ಕಾಮನ್. ಅದೇನಂದರೆ ಬೀಳೋ ಹಾಗಾಗೋದು, ಜರ್ಕ್ ಆಗೋದು, ಸಡನ್ನಾಗಿ ಎದ್ದೇಳೋದು, ಇದು ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್. ಮೆಡಿಕಲಿ ವೈ ಡಸ್ ಇಟ್ ಹ್ಯಾಪನ್, ಅಥವಾ ಇಸ್ ದೇರ್ ಎ ಟರ್ಮ್, ಅಥವಾ ಐ ಡೋಂಟ್ ನೋ, ಹೌ ವುಡ್ ಯು ಡಿಫೈನ್ ಇಟ್? ಅಂದರೆ ಬೆಚ್ಚು ಬೀಳೋದು ಕನಸಿನಲ್ಲಿ. ಅಂದರೆ ಕನಸು ಬೀಳಲೇಬೇಕಂತಿಲ್ಲ, ಎಷ್ಟೊಂದು ಸಲ ಬೆಚ್ಚು ಬೀಳುತ್ತಾರೆ. ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಸಡನ್ನಾಗಿ ಹೇಳ್ತಾರೆ, ಜೋರಾಗಿ ಇದು ಮಾಡ್ಕೊಂಡು ಹೇಳ್ತಾರೆ. ಸಾಕಷ್ಟು ಸಲ ಎಪಿಲೆಪ್ಸಿ ಇರೋರಿಗೆ ಈ ಥರ ಆಗಿರೋದು ಅಂಥದ್ದನ್ನು ನಾವು ನೋಡಿದ್ದೀವಿ. ಏನೋ ಶಬ್ದ ಮಾಡ್ತಾರೆ, ಪಾಪ ಏನು ಅಂತ ನೋಡ್ತು ಅಂತಂದ್ರೆ ಒಂದು ಫಿಟ್ ಥರ ಬಂದಿದ್ದಿರ್ಬೋದು. ಅಥವಾ ಕೆಲವೊಬ್ಬರಿಗೆ ತುಂಬ ಸ್ಟ್ರೆಸ್ಡ್
ಲೈಫ್ ಇರುತ್ತೆ. ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಒಳಗಡೆನೆ ಇಟ್ಟು ಸ್ಟ್ರೆಸ್ ಎಷ್ಟು ಬಿಲ್ಡಪ್ ಆಗಿಬಿಟ್ಟಿರತ್ತೆ ಅಂತಂದರೆ ಡ್ರೀಮ್ ಇಸ್ ದ ಓನ್ಲಿ ವೇ. ಕನಸು ಒಂದೇ ಅವರಿಗೆ ಅದೊಂದು ವೆಂಟ್ ಹೊರಗಡೆ ಕೊಡಲಿಕ್ಕೆ. ಅದರ ಪರಿಮಿತಿ ದಾಟ್ ಹೋಯಿತು ಅಂತಂದರೆ ಬಿಚ್ಚಿ ಬೀಳೋದು. ಅದರ ಪರಿಮಿತಿ ದಾಟ್ ಹೋಗಿ ಎಷ್ಟರ ಮಟ್ಟಿಗೆ ಅವರು ಕನಸನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಆಟೋಮ್ಯಾಟಿಕ್ ಆಗಿ ನಿದ್ದೆಯಿಂದ ಕೂಡ ಹೊರಗಡೆ ಬರೋಷ್ಟು ಅವರಿಗೆ ಒಂದು ಇಮೋಷನ್ ಇರುತ್ತೆ. ಭಯ ಆಗಿರಲಿ, ಸಂತೋಷ ಆಗಿರಲಿ, ಏನಾರು ಆಗಿರಲಿ, ಆ ಥರ ಆಗಿದ್ದಿರ್ಬೋದು. ದಟ್ ಇಸ್ ಕ್ವೈಟ್ ಕಾಮನ್. ಸ್ಟ್ರೆಸ್, ಎಸ್ಪೆಷಲಿ ಸ್ಟ್ರೆಸ್ಸು, ತುಂಬ ಇಮೋಷನಲ್ ಡಿಸ್ಟ್ರೆಸ್ಸು ಆ ಥರ ಇತ್ತು ಅಂತಂದರೆ ಈ ಥರ ಆಗೋದು ತುಂಬ ಸ್ವಾಭಾವಿಕ. ಆ್ಯಂಡ್ ದೇ ಆಲ್ಸೋ ಸೇ ಡ್ರೀಮ್ಸ್, ಕನಸುಗಳನ್ನು ಕಾಣೋದು ಇಟ್ಸ್ ಬೆನಿಫಿಷಿಯಲ್ ಅಂತ. ನಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗೋದಿರ್ಬೋದು, ಮೆಮೊರೀಸ್ನ ಕನ್ಸಾಲಿಡೇಟ್ ಮಾಡೋದಕ್ಕೆ, ಆ್ಯಂಡ್ ನೀವು ಹೇಳ್ದ ಹಾಗೆ ಟು ಪ್ರಾಸೆಸ್ ಆರ್ ಎಮೋಷನ್ಸ್ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಹೆಂಗೆ ಅಂತಂದರೆ ಕನಸು ಅನ್ನೋದು ಮನುಷ್ಯನಿಗೆ ಮಾತ್ರ ಬೀಳೋದಲ್ಲ, ಪ್ರಾಣಿಗಳಿಗೂ ಕನಸು ಬೀಳುತ್ತೆ ಅನ್ನೋ ರಿಸರ್ಚ್ ಇದೆ. ಪ್ರಾಣಿಗಳು ಕನಸು ಕಾಣುತ್ತವೆ, ಬೆಕ್ಕುಗಳಲ್ಲಿ ನೋಡಿದ್ದಾರೆ, ನಾಯಿಗಳಲ್ಲಿ ನೋಡಿದ್ದಾರೆ, ಕನಸು ಬೀಳುತ್ತೆ, ಅವುಗಳಿಗೂ ಕನಸು ಬೀಳುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಹೆಂಗೆ ಅಂದರೆ ಸಾಕಷ್ಟು ಥಿಯರಿಗಳಿದ್ದಾವೆ. ನಿಖರವಾಗಿ ಇದೇ ಈ ಕಾರಣಕ್ಕೆ ಆಗುತ್ತೆ ಅಂತ ಒಂದು ಫಾರ್ಮುಲಾ ಹಾಕಿ ಹೇಳಕ್ಕೆ ಬರೋದಿಲ್ಲ. ಬಟ್ ಒಂದು 5-6 ಏನು ಹೇಳ್ತಾರೆ ಅಂದರೆ ಎಸ್, ಮೆಮೊರಿ ಕನ್ಸಾಲಿಡೇಷನ್ಗೆ ತುಂಬ ಸಹಾಯಕ ಅಂತ ಹೇಳ್ತಾರೆ. ಆಗಿರುವಂಥ ಒಂದು ಏನು ಅನುಭವ ಇದೆ ಅಥವಾ ಮಿದುಳ ಬೇರೆ ಭಾಗಗಳು ಆಗಿರ್ತಕ್ಕಂಥ ವಿಷಯಗಳನ್ನು ಮೆಮೊರಿನ ಪ್ರಾಸೆಸ್ ಮಾಡಿಕೊಂಡು ಸರಿ ಮಾಡ್ತಾ ಇರ್ತವೆ. ಸೊ ಬೇರೆ ಕಮ್ಮಿ ಕೆಲಸ ಮಾಡೋ ಭಾಗಗಳಿಗೆ ಕೆಲಸವನ್ನು ಕೊಟ್ಟು ಜಾಸ್ತಿ ಕೆಲಸ ಮಾಡೋ ಭಾಗಗಳಿಗೆ ಒಂದು ರೆಸ್ಟ್ ಇದ್ದ ಹಾಗೆ, ಅಥವಾ ಮೆಮೊರಿ ಕನ್ಸಾಲಿಡೇಷನ್ ಇರ್ಬೋದು. ಇಮೋಷನಲ್ ಇವೆಂಟ್, ತುಂಬ ಇಮೋಷನ್ ಬಿಲ್ಡ್ ಆಗಿರುತ್ತೆ ಒಳಗಡೆ, ಹೊರಗಡೆ ಯಾರ ಮೇಲೂ ಕೊಡ್ಲಿಕ್ಕಾಗೋದಿಲ್ಲ ಅಂದಾಗ ಆಗುತ್ತೆ. ಅಥವಾ ಸಾಕಷ್ಟು ಸಲ ನಮಗೆ ನಾವು ಎಟಕಕ್ಕೆ ಆಗದೇ ಇರುವಂಥ ವಿಷಯಗಳು, ನಾವು ತಲುಪಕ್ಕೆ ಆಗದೇ ಇರುವಂಥ ಗುರಿಗಳು ಏನಿರುತ್ತೆ, ಕನಸಿನಲ್ಲಿ ತಲುಪಿದಾಗ ಮನಸ್ಸಿಗೆ ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಸಂತೃಪ್ತಿ, ಒಂದು ಪಾಸಿಟಿವಿಟಿ. ನಾನು ಅದು ಆಗಿದ್ದು ಅಟ್ಲೀಸ್ಟ್ ಇವಾಗ ಆ 1-2 ನಿಮಿಷಕ್ಕಾದರೂ ಸರಿ ನಾನು ಅಲ್ಲಿವರೆಗೆ ತಲುಪಿದ್ದೆ, ನನಗೆ ಅದಾಗಿತ್ತು ಅನ್ನುವಂಥ ಒಂದಿದು. ಸೊ ಸಾಕಷ್ಟು ಆಯಾಮಗಳಿದ್ದಾವೆ ಅದಕ್ಕೆ. ಸರಿ, ಮೆದುಳಿಗೆ ರಿಲೇಟೆಡ್ ಸರ್ಜರೀಸ್ ಆದಾಗ ಇನ್ನು ಮುಂದೆ ಕನಸು ಕಾಣೋಕ್ಕಾಗಲ್ಲ ಅನ್ನೋ ಥರ ಏನಾದರೂ ಆಗುತ್ತಾ? ಅಂದರೆ ನೀವು ಹೇಳಿದ್ರಿ ಕ್ರಿಯೇಟಿವಿಟಿಗೆ ಕಾರಣವಾಗಿರೋ ಒಂದು ಭಾಗ ಅದು ಎಫೆಕ್ಟ್ ಆದಾಗಿರಬಹುದು, ಅಥವಾ ಈ ಮೆದುಳಿನ ಸರ್ಜರಿ ಆದಮೇಲೆ ಕನಸುಗಳು ಬರ್ತಿಲ್ಲ ಅನ್ನೋದಿರಬಹುದು. ಮೆಡಿಕಲಿ ಇಸ್ ಇಟ್ ಪಾಸಿಬಲ್? ಕಂಪ್ಲೀಟಾಗಿ ಕನಸು ಬರದೇ ಇರೋ ಹಾಗೆ ಮಾಡುವಂಥ ಸರ್ಜರಿ ಇಲ್ಲ. ನೋ ಇನ್ಯಾವುದೋ ಇಶ್ಯೂಗೆ ಸರ್ಜರಿ ಆಗಿ ಅದರ ಬೈ ಪ್ರಾಡಕ್ಟ್ ಆಗಿ ಕನಸು ಬರ್ತದೆ. ಅದರ ಬೈ ಪ್ರಾಡಕ್ಟ್ ಆಗಿ ಕನಸು ಬರದೇ ಇಲ್ಲ. ಕನಸು ಬರದೇ ಇರೋ ಹಾಗೆ ಅಂದರೆ ಏನಂತಂದರೆ, ಬ್ರೈನಿನ ಯಾವುದೋ ಒಂದು ಭಾಗ ಜಾಸ್ತಿ ಕೆಲಸ ಮಾಡ್ತಾ ಇದೆ ಕನಸಲ್ಲಿ ಅಂತ ಹೇಳ್ಬೋದು. ಇಡೀ ಬ್ರೈನ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಮತ್ತು ಬ್ರೈನ್ ಅನ್ನೋದು ಎಷ್ಟೊಂದು ಅದ್ಭುತವಾದ ಅಂಗ ಅಂತಂದರೆ, ಒಂದು ಭಾಗ ಹೋಯ್ತಂದ್ರೆ ಅದ್ರ ಕೆಲಸ ಇನ್ನೊಂದು ಜಾಗ ತಗೊಳುತ್ತೆ. ಸೊ ಹಾಗಾಗಿ ಆ್ಯಕ್ಚುಲ್ ಆಗಿ ಏನಂತಂದರೆ ನನ್ನ ಥೀಸಿಸ್ ಟಾಪಿಕ್ ಅದಾಗಿತ್ತು. ಈಗ ಎಪಿಲೆಪ್ಸಿಗೆ ಸರ್ಜರಿ ಮಾಡಬೇಕಾದ್ರೆ ಮೆದುಳಿನ ಒಂದು ಪರ್ಟಿಕ್ಯುಲರ್ ಭಾಗನ ನಾವು ತೆಗಿತೀವಿ. ಆ ಜಾಗದಿಂದ ಎಪಿಲೆಪ್ಸಿ ಬರ್ತಾ ಇದೆ, ಸೊ ಅದನ್ನು ನಾವು ತೆಗಿತೀವಿ. ಆಪರೇಷನ್ ಮಾಡಿ ಅದನ್ನು ತೆಗೆದು ಹಾಕಾದ್ಮೇಲೆ ತೆಗೆದು ಹಾಕಿರೋ ಪರಿಣಾಮ ಏನು, ಬಲಗಡೆ ತೆಗೆದು ಹಾಕಿದ್ರೆ ಏನಾಗುತ್ತೆ, ಎಡಗಡೆ ತೆಗೆದು ಹಾಕಿದ್ರೆ ಏನಾಗುತ್ತೆ ಅಂತ ಅದನ್ನ ಥೀಸಿಸ್ ಟಾಪಿಕ್ ಆಗಿತ್ತು. ಎಸ್ಪೆಷಲಿ ಏನು ಅಂತಂದರೆ ನೋಡಿದಾಗ ಮ್ಯೂಸಿಕ್ ಅಪ್ರಿಸಿಯೇಷನ್ನಲ್ಲಿ ದರ್ ಇಸ್ ಎ ಡಿಫ್ರೆನ್ಸ್. ತೆಗೆದಾದ್ಮೇಲೆ ಅವರು ಮ್ಯೂಸಿಕನ್ನು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ದರ್ ಇಸ್ ಎ ಡಿಫ್ರೆನ್ಸ್. ಅವರಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ. ಮುಖಗಳನ್ನು ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಮುಖ ನೋಡಿರ್ತಾರೆ, ಅದೇ ಮುಖನ ಇನ್ಯಾವಾಗಲೂ ನೋಡ್ತು ಅಂತ ತಕ್ಷಣ ಕಂಡು ಹಿಡಿಲಿಕ್ಕೆ ಅವರಿಗೆ ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಈ ರೀತಿ ಹೋಗಿತ್ತು. ಕನಸಿನ ವಿಷಯದಲ್ಲಿ ಹೋಗಿದ್ದಿರಲಿಲ್ಲ. ಅದು ಡೈಲಿ ಲೈಫ್ ಪ್ರಾಕ್ಟಿಕಾಲಿಟೀಸ್ಗೆ ವಾಟ್ ಇಸ್ ದ ಇಂಪ್ಯಾಕ್ಟ್ ಅಂತ ಹೇಳಿ. ಕನಸಿನ ವಿಷಯದಲ್ಲಿ ಏನು ಅಂತಂದರೆ, ಕನಸಿನ ಕ್ವಾಲಿಟಿ ಚೇಂಜ್ ಆಗಲ್ಲ ಅಥವಾ ಕನಸಿನ ಕಂಟೆಂಟ್ ಚೇಂಜ್ ಆಗಲ್ಲ. ಯಾಕೆಂದರೆ ಅದು ಇಟ್ ಈಸ್ ಮೋರ್ ಸೋ ರಿಲೇಟೆಡ್ ಟು ರಾ ಇಮೋಷನ್ಸ್. ಇಟ್ ಇಸ್ ಮೋರ್ ಸೋ ರಿಲೇಟೆಡ್ ಟು ದ ಹೋಲ್ ಮೆಕ್ಯಾನಿಸಮ್ ಆಫ್ ವರ್ಕಿಂಗ್ ಆಫ್ ದ ಬ್ರೈನ್. ಯಾವತ್ತಿನವರೆಗೂ ನಿಮಗೆ ಥಾಟ್ಸ್ ಓಡ್ತಾ ಇರುತ್ತೋ ಆವತ್ತಿನವರೆಗೂ ಕನಸು ಅನ್ನೋದು ಇದ್ದೇ ಇರುತ್ತೆ. ಯಾವತ್ತು ನಿಮಗೆ ನಿಮ್ಮ ಥಾಟ್ಸ್ ಎಲ್ಲ ಕಂಪ್ಲೀಟಾಗಿ ನಿಲ್ಲುತ್ತೆ, ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಅಂದಾಗ ಮಾತ್ರ ಅವಾಗ ಹೇಳ್ಬೋದೇನೋ ಕನಸು ಬಿದ್ದಿಲ್ಲದೆ ಇರ್ಬೋದು ಅಂತ. ಎರಡನೇದ ಮುಂಚೆನೇ ಹೇಳಿದ ಹಾಗೆ ಕನಸು ಬಿದ್ದರೂ ಜ್ಞಾಪಕ ಇಲ್ಲದೆ ಇರ್ಬೋದು ಅವರಿಗೆ. ಎಷ್ಟೊಂದು ಸಲ ನಿದ್ದೆ ಮಾಡಿದಾಗ ನಮಗೆ ಕನಸಿಲ್ಲದೆ ನಿದ್ದೆ ಮಾಡಿದ್ದೀವಿ. ತುಂಬ ಸುಸ್ತಾಗಿರುತ್ತೆ. ಯಾವತ್ತಾದರೂ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತಿರೋ ದಿವಸ ಕನಸು ಬೀಳಲ್ಲ. ಮಿದುಳಿಗೂ ಗೊತ್ತು ಆವತ್ತಿನ ದಿವಸ ಫುಲ್ ರೆಸ್ಟ್ ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸಿಗಾಗಲಿ ಅಥವಾ ದೇಹಕ್ಕಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಇದು ಕೊಡಬಾರದು ಅಂತ ಹೇಳಿ. ಸೊ ದೇಹದ ಒಂದು ಕಾರ್ಯವೈಖರಿಯಲ್ಲಿ ಕನಸು ಅಂತಕ್ಕಂಥದ್ದು ಒಂದು ಕಾಮನ್. ಇದು ತುಂಬ ಡೀಪ್ ಸ್ಲೀಪ್ ಇರುತ್ತೆ, ತುಂಬ ಅವಶ್ಯಕವಾಗಿರುತ್ತೆ ಡೀಪ್ ಸ್ಲೀಪು. ಕನಸು ಬೀಳಲ್ಲ. ಮಧ್ಯಾಹ್ನದ ಹೊತ್ತು ಒಂದು ಪವರ್ ನ್ಯಾಪ್ ಒಂದು ಅರ್ಧ ಗಂಟೆ ತಗೋತಾರೆ ಅಂತ ಹೇಳ್ತಾರೆ, ಕನಸು ಬೀಳಲ್ಲ. ಸೊ ದೇಹಕ್ಕೆ ಗೊತ್ತು ಯಾವಾಗ ಕನಸು ಬರಬೇಕು, ಯಾವಾಗ ಬರಬಾರ್ದು, ಯಾವ ಟೈಮಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬಾರ್ದು, ಎಷ್ಟು ಜ್ಞಾಪಕ ಇರಬೇಕು, ಎಷ್ಟು ಜ್ಞಾಪಕ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಓಕೆ, ಮೆದುಳಿನ ಯಾವ ಭಾಗ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡ್ರೀಮ್? ಅಂದರೆ ಈ ಸ್ಟಡಿ ಮಾಡಿದಾಗ ನೀವು ಹೇಳಿದ್ರಿ ಬ್ರೈನ್ಗೆ ಕನೆಕ್ಟ್ ಮಾಡಿ ದೇವರ್ ಡೂಯಿಂಗ್ ಸಮ್ ಟೆಸ್ಟ್ಸ್ ಅಂತ.
ಸೊ ಅದರಿಂದ ಏನಾದರೂ ಗೊತ್ತಾಗಿದ್ಯಾ ಯಾವ ಭಾಗ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರುತ್ತೆ? ಒಂದು ಪರ್ಟಿಕ್ಯುಲರ್ ಕಡೆಯಿಂದ ಬರುತ್ತೆ ಅಂತಲ್ಲ, ಬಟ್ ಜಾಸ್ತಿ ಅನ್ನೋದು ಮೆದುಳಿನ ಇಮೋಷನ್ನು ಮತ್ತು ಮೆಮೊರಿನ ಗವರ್ನ್ ಮಾಡುವಂಥ ಯಾವ ಜಾಗಗಳಿದೆ ಅವು ಜಾಸ್ತಿ ಆಕ್ಟಿವ್ ಇರುತ್ತೆ ಓಕೆ. ಕನಸು ಆಗ್ಬೇಕಾದ್ರೆ. ಹಳೆ ಮೆಮೊರಿಗಳನ್ನು ತರ್ತಾ ಇರುತ್ತೆ ಅಥವಾ ಹಳೆ ಎಕ್ಸ್ಪೀರಿಯನ್ಸಸ್ಸನ್ನು ಹೊರ ಹಾಕ್ತಾ ಇರುತ್ತೆ. ಮತ್ತು ನಮ್ಮನ್ನು ನಾವು ಅಂತ ಗುರುತಿಸ್ಕೊಳ್ಳೋ ಒಂದು ಐಡೆಂಟಿಟಿ ಏನಿರುತ್ತೆ ಅದನ್ನು ತರಲೇಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆ ಒಂದು ಭಾಗಗಳು ಬೇಸಿಕ್ ಇಮೋಷನ್ಸ್, ನಾನು ಅದನ್ನೇ ಹೇಳಿದ್ದು ನಿಮಗೆ, ಕನಸು ನೋಡಬೇಕಾದ್ರೆ ನಿಮ್ಮ ಇಮೋಷ್ನಲ್ ಎಕ್ಸ್ಪೀರಿಯನ್ಸು ತುಂಬ ವಿವಿಡ್ ಆಗಿರಲ್ಲ, ತುಂಬ ರಿಚ್ ಇಮೋಷನಲ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಬೇಸಿಕ್ ಇಮೋಷನ್ಸ್ ಹ್ಯಾಪಿ, ಸ್ಯಾಡ್, ಫಿಯರ್. ಬಟ್ ವಿಚ್ ಆರ್ ದ ಪಾರ್ಟ್ಸ್ ನೇಮ್ ಸ್ಪೆಸಿಫಿಕಲಿ ಹೇಳಬೇಕು ಅನ್ನೋದಿದ್ರೆ ಮೆಡಿಕಲ್ ಯೂಶಲ್ ಆಗಿ ಏನು ಅಂತಂದರೆ ಅಮಿಗ್ಡಲಾ ಆ್ಯಂಡ್ ಹಿಪೋಕ್ಯಾಂಪಸ್ ಆನ್ ಬೋತ್ ಸೈಡ್ಸ್ ಈಸ್ ವೆರಿ ಆ್ಯಕ್ಟಿವ್. ಓಕೆ ಓಕೆ. ಮತ್ತು ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಕಮ್ಮಿ, ಸೊ ಲಾಜಿಕ್ ಕಮ್ಮಿ, ಜಡ್ಜ್ಮೆಂಟ್ ಕಮ್ಮಿ. ಕನಸು ಬೀಳದೇ ಇರೋ ಸಮಯದಲ್ಲಿ ಇದು ಕಂಪ್ಲೀಟ್ಲಿ ಇನ್ಆಕ್ಟಿವ್ ಆಗಿರುತ್ತಾ? ಕಂಪ್ಲೀಟ್ಲಿ ಇನ್ಆಕ್ಟಿವ್ ಆಗಿ ಯಾವ ಪಾರ್ಟು ಇರಲ್ಲ ಬ್ರೈನಲ್ಲಿ. ಓಕೆ. ಇಟ್ ಇಸ್ ಆಲ್ ಅಬೌಟ್ ಮೋರ್ ಆ್ಯಂಡ್ ಲೆಸ್. ಕಂಪ್ಲೀಟ್ಲಿ ಇನ್ಆಕ್ಟಿವ್ ಅಂತ ಮಿದಲಿಗೆ ಇಲ್ಲವೇ ಇಲ್ಲ, ಹಾರ್ಟಿಗೂ ಇಲ್ಲ. ಯಾವಾಗಲೂ ಯಾವ ಕಾಲದಲ್ಲೂ ಓಡ್ತಾನೆ ಇರಬೇಕು, ನಡೀತಾನೆ ಇರಬೇಕು ಕೆಲಸ. ಇನ್ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಕ್ ಗ್ರೌಂಡ್ ಆಗಿ ಒಂದು ಹಂತಕ್ಕೆ ಅದರ ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಬಟ್ ಏನಂತಂದರೆ ನಡೆಯೋ ಆಕ್ಟಿವಿಟಿ ಸ್ಲೋ ಆಗುತ್ತೆ, ಫಾಸ್ಟ್ ಆಗುತ್ತೆ, ಕ್ಲೋಸ್ ಆಗೋ ಇದೇ ಇಲ್ಲ. ಕಂಪ್ಲೀಟಾಗಿ ಸೈಲೆನ್ಸ್ ಅಂತಂದರೆ ಮೆದುಳು ಕೆಲಸ ಮಾಡ್ತಿಲ್ಲ ಅಂತ. ದಟ್ ವಿಲ್ ನೆವರ್ ಹ್ಯಾಪನ್. ಓಕೆ ಓಕೆ. ವಾವ್, ಮೈ ಗಾಡ್, ಅಮೇಝಿಂಗ್ ಆಗಿತ್ತು ಈ ಟಾಪಿಕ್ ಕೂಡ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕನಸುಗಳ ಬಗ್ಗೆ ನಮ್ಮ ಎಲ್ಲರಿಗೂ ಅದೊಂದು ಕುತೂಹಲ ಇದ್ದೇ ಇದೆ. ಐ ಥಿಂಕ್ ಸಾಕಷ್ಟು ನಮ್ಮ ಕುತೂಹಲಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನಿಮ್ಮಿಂದ ಇವತ್ತು. ಇಟ್ ವಾಸ್ ಸಚ್ ಅನ್ ಇನ್ಸೈಟ್ಫುಲ್ ಎಪಿಸೋಡ್. ಥ್ಯಾಂಕ್ ಯು ಸೊ ಮಚ್.